ಹನುಮಂತ ಆಂಜನೇಯ ಮುಖ್ಯ ಪ್ರಾಣ ಅಂದರೆ ಒಂದು ಸ್ಪೆಷಾಲಿಟಿ. ರಾಮಾಯಣದಲ್ಲಿ 7 ಕಾಂಡ ಬರುತ್ತೆ. 1ನೇದು ಬಾಲಕಾಂಡ, 2ನೇದು ಅಯೋಧ್ಯಕಾಂಡ, 3ನೇದು ಅರಣ್ಯಕಾಂಡ, 4ನೇದು ಕಿಷ್ಕಿಂಧಕಾಂಡ, 5ನೇದು ಸುಂದರಕಾಂಡ, 6ನೇದು ಯುದ್ಧಕಾಂಡ, 7ನೇದು ಉತ್ತರಕಾಂಡ. ಈ 7 ಕಾಂಡದ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ, ಸುಂದರಕಾಂಡ ಅಂದರೆ ಎಲ್ಲಿ ಹನುಮಂತ ಬರ್ತಾನೆ ಅದು ಸುಂದರಕಾಂಡ ಅಂತ. ಈ ಸುಂದರಕಾಂಡದ ಮೊದಲನೇ ಶ್ಲೋಕದಿಂದ ಕೊನೆಯ ಶ್ಲೋಕದ ತನಕ ರಾಮನ ಬಗ್ಗೆ ಬರೋದೇ ಇಲ್ಲ, ಎಲ್ಲ ಇರೋದು ಹನುಮಂತನ ಬಗ್ಗೆ. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಸುಂದರಕಾಂಡ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಇಡೀ ಸುಂದರಕಾಂಡ ನಮಗೆ ಒಬ್ಬ ಐಡಿಯಲ್ ಭಕ್ತ, ಒಬ್ಬ ಟಾಪ್ ಮೋಸ್ಟ್ ಉತ್ಕೃಷ್ಟ ಭಕ್ತ ಹೇಗೆ ಅವನ ಥಿಂಕಿಂಗ್, ವಿಲ್ಲಿಂಗ್, ಸೀಯಿಂಗ್, ಫೀಲಿಂಗ್ ಮತ್ತು ಆ್ಯಕ್ಷನ್ ಹೇಗಿರುತ್ತೆ ಅಂತ ನಮ್ಗೆ ಹೇಳ್ಕೊಡುತ್ತೆ. ಲಂಕೆಯನ್ನು ರೀಚ್ ಆಗಬೇಕು ಅಂತ ಹನುಮಂತ ಜೈ ಶ್ರೀರಾಮ್ ಅಂತ ಹೇಳಿ ಸಮುದ್ರವನ್ನು ದಾಟ್ತಾ ಹೋಗ್ತಿರ್ಬೇಕಾದ್ರೆ ಅದರಲ್ಲಿ ಮಧ್ಯದಲ್ಲಿ ಒಬ್ಳು ರಾಕ್ಷಸಿ ಬರ್ತಾಳೆ. ಅವಳ ಜೊತೆ ಯುದ್ಧನೇ ಮಾಡದೆ ಸ್ಮಾರ್ಟ್ನೆಸ್ ಇಂದ ಆ ಯುದ್ಧನ ಗೆದ್ಕೊಂಡು ಹೋಗ್ತಾನಲ್ಲ, ಇದು ಸುಂದರ. ಲಂಕೆಯ ಅರಮನೆಯಲ್ಲಿ ಹೋದಾಗ ರಾವಣನ ಎಷ್ಟೋ ಜನ ಹೆಂಗಸರನ್ನ ಹನುಮಂತ ಅರೆ ಬರೆ ಬಟ್ಟೆಯಲ್ಲಿ ನೋಡ್ತಾನೆ. ಆಗ ಕೂಡ ಅವನ ವಿಚಲಿತ ಆಗದೆ ಇರೋ ಮನಸ್ಸು, ಅಂದರೆ ಮನಸ್ಸಿನ ಹಿಡಿತ ಹೇಗೆ ಸಾಧಿಸಬೇಕು ಅನ್ನೋ ಸುಂದರತೆನ ಹನುಮಂತ ನಮಗೆ ಹೇಳ್ಕೊಡ್ತಾನೆ. ರಾವಣ ಹನುಮಂತನಿಗೆ ನೀನು ಯಾರು ಅಂತ ಕೇಳಿದಾಗ ನಾನು ಅತಿ ಪರಾಕ್ರಮಿ ಅಂತ ಹೇಳ್ದೇನೆ, ನಾನೊಬ್ಬ ಕೇಸರಿ ಅನ್ನೋ ರಾಜನ ಮಗ ಅಂತ ಹೇಳಿದ್ದೇನೆ, ಸಕಲ ವೇದ ಪುರಾಣ ಶಾಸ್ತ್ರಗಳು ನನ್ನ ನಾಲಿಗೆ ತುದಿಯಲ್ಲೇ ಇದಾವೆ ಅಂತಾನೂ ಹೇಳ್ಕೊಳ್ದೇನೆ, ಅಷ್ಟಸಿದ್ಧಿಗಳು ತನಗೆ ಗೊತ್ತು ಅಂತ ಹೇಳ್ಕೊಳ್ದೇನೆ, ಇದನ್ನೆಲ್ಲ ಯಾವುದನ್ನು ಹೇಳ್ದೇನೆ ಎಷ್ಟೋ ಲಕ್ಷಾಂತರ ರಾಮನ ಸೇವಕರಲ್ಲಿ ನಾನು ಒಬ್ಬ ಅಂತ ಹೇಳ್ತಾನೆ ಹನುಮಂತ. ಈ ನಮ್ರತೆ, ಹ್ಯುಮಿಲಿಟಿಯ ಸುಂದರತೆ ಈ ಸುಂದರಕಾಂಡ. ನಾವೆಲ್ಲ ನೋಡಿರೋ ಹಾಗೆ ಈ ರಾಮಾಯಣನೇ ಒಂದು ಸುಂದರ ಕಾವ್ಯ. ಅದರಲ್ಲಿ ಬರೋ ಶ್ರೀರಾಮ ಅತಿ ಸುಂದರ, ಸುಂದರ ರಾಮ. ಇಲ್ಲಿ ಹನುಮಂತ ಹುಡ್ಕೋಕ್ ಹೋಗ್ತಿರೋದು ಯಾರನ್ನ? ಸುಂದರಿ ಸೀತಾ ಮಾತೆಯನ್ನ. ಹನುಮಂತ ಅಂದ್ರೆ ದ ಬ್ಯೂಟಿಫುಲ್ ಚಿನ್, ಬ್ಯೂಟಿಫುಲ್ ಗದ್ದನ ಯಾರು ಪಡ್ಕೊಂಡಿದ್ದಾರೆ ಅವರು ಅಂತ ಅತಿ ಸುಂದರ ಹನುಮಂತ ಹೋಗ್ತಾ ಇರೋದು. ಅದಕ್ಕೆ ಇದು ಸುಂದರ ಕಾಂಡ ಅಂತ ವಾಲ್ಮೀಕಿ ಮಹರ್ಷಿಗಳು ಕರೀತಾರೆ.